ಇದನ್ನು ಹೊಂದಾಳಿಗೆ ಸೊಪ್ಪು ಅಂತ ಕರಿತೀವಿ. ನಿಮ್ಗೆ ಇದರ ಆಕಾರದಲ್ಲೇ ಗೊತ್ತಾಗ್ತಿದೆ, ಮಿದುಳಿನ ರೀತಿ ಇದೆ, ಅಂದರೆ ಮಿದುಳಿನ ರೀತಿ ಇದೆ. ಇದು ತುಂಬ ಮೆಮೊರಿ ಪವರ್ಗೆ ತುಂಬ ಒಳ್ಳೆಯದು. ಇದನ್ನು ಫುಲ್ ಕಡ್ಡಿ ಥರ ಇರುತ್ತೆ. ಇದನ್ನು ಸೋಸಿ ಇಟ್ಕೊಂಡಿದ್ದೀನಿ ನೋಡಿ, ಒಂದು ಹಿಡಿಯಷ್ಟಿದೆ. ಇದರಲ್ಲಿ ನಾನು ಖಾರ ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬ ಒಳ್ಳೆಯದು, ಜ್ಞಾಪಕ ಶಕ್ತಿಗೆಲ್ಲ ತುಂಬ ಒಳ್ಳೆಯದು. ಬನ್ನಿ ತೋರಿಸ್ಕೊಡ್ತೀನಿ. ಜೀರಿಗೆ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ಜೀರಿಗೆ ಇದೆ. 2 ಸ್ಪೂನಷ್ಟು ಜೀರಿಗೆ, ಹರಳುಪ್ಪು, ಹಾಗೆ ಕಾಳು ಮೆಣಸು ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು. 2 ನಿಂಬೆಹಣ್ಣಿನ ಗಾತ್ರ ಹುಣಸೆ ಹಣ್ಣು, 2 ನಿಂಬೆಹಣ್ಣಿನ ಗಾತ್ರದಷ್ಟಿದೆ. ಹಾಗೆ ಚೋಟ್ ಮೆಣಸಿನ್ಕಾಯಿ ಅಂದರೆ ಚುರುಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ, ಅಂದರೆ ಒಂದು 20 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ. ಇಷ್ಟು ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಇಷ್ಟನ್ನು ಹುರ್ಕೊಬೇಕಾಗುತ್ತೆ ಆ್ಯಕ್ಚುಲಿ. ಬನ್ನಿ ಹುರ್ಕೊಳ್ಳೋಣ. ಈಗ ಫಸ್ಟು ಪ್ಯಾನ್ ಇಟ್ಕೊಂಡಿದ್ದೀನಿ. ಎಣ್ಣೆನ ಹಾಕೋದು ಬೇಡ, ಫಸ್ಟ್ ಹಾಗೆ ಬಾಡಿಸ್ಕೊಬೇಕಾಗುತ್ತೆ ಸೊಪ್ಪನ್ನ, ಆಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಪುಟಾಣಿಯಾದ ಮರಳಿರುತ್ತೆ, ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸೊಪ್ಪನ್ನ ನಾನಿಲ್ಲಿ. ಫಸ್ಟ್ ಹಾಗೇ ಅದನ್ನು ಹುರ್ಕೊಬೇಕಾಗತ್ತೆ ನೋಡಿ. ಸೊಪ್ಪನ್ನ ಹುರ್ಕೊತಾ ಇದ್ದೀನಿ. ಪ್ಯಾನಿಗೆ ಎಣ್ಣೆ ಹಾಕ್ತೆ ಹಾಗೆ ಹುರಿತಾ ಇದ್ದೀನಿ ಅದನ್ನು. ಅದು ಫುಲ್ ಬ್ಲ್ಯಾಕ್ ಕಲರ್ ಆಗುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ನಾವು ಎಷ್ಟು ಸೊಪ್ಪು ಹಾಕಿದ್ರೂ ಅದು ತುಂಬ ಕಡಿಮೆ ಆಗಿಬಿಡುತ್ತೆ ಬೇಗ. ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ ಈಗ ಸೊಪ್ಪನ್ನ. ನೋಡಿ ಆಲ್ರೆಡಿ ಎಷ್ಟು ಸೊಪ್ಪು ಹಾಕಿದೆ, ಎಷ್ಟಾಗಿದೆ ನಿಮ್ಗಲ್ಲೇ ಕಾಣ್ತಿದೆ ಅಂದ್ಕೊತೀನಿ. ನೀಟಾಗಿ ರೋಸ್ಟ್ ಮಾಡ್ಕೊಬೇಕಾಗತ್ತೆ ಅದನ್ನು. ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಅದು ನೀಟಾಗಿ ಬಾಡಿದ ಮೇಲಿಂದ ಎಣ್ಣೆ ಹಾಕ್ಕೊಬೇಕಾಗುತ್ತೆ, ಹಸಿ ಸ್ಮೆಲ್ ಹೋಗಲಿ ಅನ್ನೋ ಕಾರಣಕ್ಕೆ. ನೋಡಿ ಈಗ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟು ಬೇರೆ ಇಂಗ್ರೀಡಿಯೆಂಟ್ ಇದ್ದರೆ ಅದನ್ನು ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಆಯಿಲ್ ಹಾಕ್ಕೊತಾ ಇದ್ದೀನಿ 1 ಸ್ಪೂನಷ್ಟು. 1 ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ನಾನೀಗ ಫಸ್ಟು ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿನ ರೋಸ್ಟ್ ಮಾಡ್ಕೊಳ್ಳೋಣ. ಸೀಸ್ಕೊಳ್ಳಿಕ್ಕೆ ಹೋಗ್ಬಿಡಿ, ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ನಾನೀಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು. ನೋಡಿ ಈಗ ಬೆಳ್ಳುಳ್ಳಿ ಆಗಕ್ಕೆ ಬಂದಿದೆ. ನಾನೀಗ ಅದಕ್ಕೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ಫ್ಲೇಮ್ ಕಡಿಮೆ ಇರಲಿ, ಸಣ್ಣ ಉರಿನಲ್ಲೇ ಹುರ್ಕೊಬೇಕಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೂಡ ಇದು. ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಅಂತ. ನೀಟಾಗಿ ಅಷ್ಟನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಇಷ್ಟನ್ನು ಹುರ್ಕೊಬೇಕಾಗತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಹಿಂದೆ ಎಲ್ಲ ಬಾಣ್ತಿರಿಗೆ ಎಲ್ರಿಗೂ ತಿನ್ನಕ್ಕೆ ಕೊಡ್ತಿದ್ರಂತೆ. ನೀಟಾಗಿ ರೋಸ್ಟ್ ಮಾಡ್ಕೊಂಡು ಇದನ್ನು ಡ್ರೈ ಆಗ್ಲಿಕ್ಕೆ ಬಿಡೋಣ, ಅಂದರೆ ಒಣಗ್ಲಿಕ್ಕೆ ಬಿಡೋಣ. ಬಿಸಿನೇ ಮಿಕ್ಸಿಗೆ ಹಾಕಬಾರ್ದು ಅನ್ನೋ ಕಾರಣಕ್ಕೆ ಹರಳುಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಹರಳುಪ್ಪು ಯೂಸ್ ಮಾಡ್ತಿದ್ದೀನಿ, ಬೇಕಿದ್ದವರು ಪುಡಿ ಉಪ್ಪು ಯೂಸ್ ಮಾಡ್ಕೊಳ್ಳಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನೀಗ ಸೊಪ್ಪನ್ನು ಇದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಥಂಡಿ ಆಗಕ್ಕೆ ಬಿಡ್ತಿದ್ದೀನಿ. ಇದು ಥಂಡಿ ಆದ್ಮೇಲಿಂದ ಮಿಕ್ಸಿ ಮಾಡ್ಕೊಳ್ಳೋಣ.
ನೋಡಿ ಈಗ ಮಿಕ್ಸಿ ಮಾಡಿದ್ದೀನಿ, ಮಿಕ್ಸಿ ಆಗಿದೆ. ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಎಣ್ಣೆ ಹಾಕಿದ್ದೀನಿ ಪ್ಯಾನಿಗೆ. ಸಾಸಿವೆ, ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಒಗ್ಗರಣೆಗೆ ರುಚಿ ಕೊಡುತ್ತೆ. ಬೇಕಿದ್ದವ್ರು ಹಾಕಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗಲ್ಲ ಅನ್ನೋಂಥವ್ರು. ಹಾಗೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ನಾನು ಇದಕ್ಕೆ 2 ಚಿಟಿಕೆಯಷ್ಟು ಹಿಂಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಹಾಕೋಣ. ಹೊಂದಾಳಿಗೆ ಸೊಪ್ಪಿನ ಖಾರ. ನಾವು ಈ ಥರ ಒಗ್ಗರಣೆ ಮಾಡಿಟ್ರೆ ನಾವು ಇದನ್ನು 6 ತಿಂಗಳ ತನಕ ಸ್ಟೋರ್ ಮಾಡ್ಕೊಬೋದು. ಏನೂ ಆಗಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದಿದು. ನೋಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದನ್ನೇನು ಕುದಿಸೋದೇನು ಬೇಕಾಗಲ್ಲ. ಮೊದಲೆಲ್ಲ ನಾವು ಹುರಿದಿಟ್ಕೊಂಡಿದ್ವಲ್ಲ, ಹಾಗಾಗಿ ಇದನ್ನೇನು ನಾವು ಮತ್ತೆ ಫ್ರೈ ಮಾಡೋದೇನು ಬೇಕಾಗಲ್ಲ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ದಿನ ಇದೇ ಥರ ಒಂದೊಂದು ರೆಸಿಪಿ ಹಾಕ್ತಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.